ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ಪತ್ನಿಗೆ ಅಶ್ಲೀಲ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದ ಆರೋಪಿ ಕೊನೆಗೂ ಪತ್ತೆಯಾಗಿದ್ದಾನೆ. ಜಿಟಿ ದೇವೇಗೌಡರ ಅಳಿಯನಿಂದಲೇ ಕೃತ್ಯ ಆಗಿದೆ ಎನ್ನುವ ಮಾಹಿತಿ ಇದೆ. ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಪತ್ನಿಗೆ ಅತ್ಯಂತ ಕೆಟ್ಟದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕಲಾಗಿತ್ತು. ಈ ಕಮೆಂಟ್ ಹಾಕಿದವರನ್ನ ಅರೆಸ್ಟ್ ಮಾಡಲಾಗಿದೆ. ವಿಶ್ವೇಶ್ವರಯ್ಯ ಬಿನ್ ಮುದ್ದಯ್ಯ ಅಂತೇಳಿ ಈತನ ಹೆಸರು. ಇವರೇ ಕಮೆಂಟ್ ಮಾಡಿದ್ದು. ಮೈಸೂರಿನ ಜೂನಿಯರ್ ಟೋಸ್ಟ್ರಿ ಸ್ಕೂಲ್ನ ಮಾಲೀಕ ಇವರು. ಶಾಸಕ ಜಿಡಿ ಹರೀಶ್ ಗೌಡ ಭಾವನಾಗಿದ್ದಾರೆ. ವಿಶ್ವೇಶ್ವರಯ್ಯ ಕೆಟ್ಟ ಕಮೆಂಟ್ ಕುರಿತು ದೂರು ಕೊಟ್ಟಿದ್ರು. ಹರೀಶ್ ಗೌಡ ಪತ್ನಿ ವರ್ಷ ಅವರು ದೂರನ್ನು ಆಧರಿಸಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮಾಡಿದರು. ಪೊಲೀಸರ ತನಿಖೆ ವೇಳೆಯಲ್ಲಿ ವಿಶ್ವೇಶ್ವರಯ್ಯ ಆರೋಪಿ ಅನ್ನೋದು ಬೆಳಕಿಗೆ ಬಂದಿದೆ. ಕುಟುಂಬಸ್ಥರ ಮೇಲೆ ಬೇಸರವನ್ನ ಶಾಸಕ ಹರೀಶ್ ಗೌಡ ವ್ಯಕ್ತಪಡಿಸಿದ್ದಾರೆ. ಕುಟುಂಬದ ನಡುವಿನ ಬಿರುಕಿನಿಂದಾಗಿ ಕೆಟ್ಟ ಕಮೆಂಟ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಕೆಲ ವರ್ಷಗಳಿಂದ ತಂದೆಯಿಂದ ಹರೀಶ್ ಗೌಡ ದೂರ ಇದ್ದಾರೆ. ಸದ್ಯ ಆರೋಪಿ ಪತ್ತೆಗೆ ಆರೋಪಿ ನಾಪತ್ತೆಯಾಗಿದ್ದಾನೆ. ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಕೆಟ್ಟ ಕಮೆಂಟ್ ಮಾಡಿದ ವ್ಯಕ್ತಿ ಯಾರು ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಹಾಗೆಯೇ ಜಿಟಿ ದೇವೇಗೌಡರ ಅಳಿಯ ವಿಶ್ವೇಶ್ವರಯ್ಯ ಅಂತೇಳಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಅತ್ಯಂತ ಕೆಟ್ಟದಾಗಿ ಕಮೆಂಟನ್ನು ಕೂಡ ಹಾಕಲಾಗಿತ್ತು. ಈ ಪ್ರಕರಣದ ಬೆನ್ನು ಬಿದ್ದಂಥ ಪೊಲೀಸರಿಗೆ ಯಾರು ಈ ರೀತಿಯ ಕಮೆಂಟ್ ಮಾಡಿರೋದು, ಯಾತಕ್ಕಾಗಿ ಮಾಡ್ತಾ ಇದ್ದಾರೆ, ಇದನ್ನು ಕೆದಕಿದಾಗ ಗೊತ್ತಾಗಿದ್ದು ಇಲ್ಲಿ ಇವರ ಸಂಬಂಧಿಯೇ ಇದ್ದಾರೆ ಅಂತೇಳಿ. ಹರೀಶ್ ಗೌಡ ಭಾವ ಆಗಬೇಕು ಈ ವಿಶ್ವೇಶ್ವರಯ್ಯ. ಸದ್ಯ ಆತ ತಲೆಮರೆಸ್ಕೊಂಡಿದ್ದಾನೆ, ನಾಪತ್ತೆಯಾಗಿದ್ದಾನೆ ಆರೋಪಿ. ಬಂಧನಕ್ಕಾಗಿ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ಹರೀಶ್ ಗೌಡ ಪತ್ನಿ ವರ್ಷ ಈ ಕುರಿತಂತೆ ದೂರನ್ನು ದಾಖಲಿಸಿದ್ರು. ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಕುರಿತು ಸೈಬರ್ ಕ್ರೈಮ್ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಮೊದಲ ಹಂತದಲ್ಲಿ ದೂರನ್ನು ಕೊಟ್ಟಾಗ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಎನ್ನುವುದಾಗಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಈಗ ಅಸಲಿ ಸತ್ಯ ಗೊತ್ತಾಗಿದೆ. ಹೊರಗಿನವ್ರು ಬಂದು ಯಾರು ಕಮೆಂಟ್ ಹಾಕಿಲ್ಲ, ಇವರ ಕುಟುಂಬದವರೇ ಕಮೆಂಟ್ ಹಾಕಿರೋದು ಅಂತೇಳಿ. ಕುಟುಂಬದ ವೈಮನಸ್ಸು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ದುರುಪಯೋಗ ಮಾಡಿಕೊಂಡ್ರು ಗಮನಿಸಬೇಕಾಗತ್ತೆ. ಯಾರಿಗೆ ಇರ್ಬೋದು, ನಿಮ್ಗೆ ಹಕ್ಕಿದೆ, ಪ್ರಶ್ನೆ ಮಾಡಿ. ನಿಂದಿಸ್ತಕ್ಕಂಥ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕೆ ಈ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಗೌರವಯುತವಾದಂಥ ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾರೂ ಸಹ ದಯಮಾಡಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಅವಹೇಳನಕಾರಿಯಾಗಿ ನಿಂದಿಸ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡಬೇಡಿ ಅಂತಕ್ಕಂಥ ಹೃದಯಪೂರ್ವಕ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಈಗ ನಾನು ಹೇಳ್ತಾ ಇಲ್ವಾ, ಇಲ್ಲಿ ಮನೆ ಹೊರಗಡೆ ಬೇರೆ ವಿಚಾರ ಪ್ರಶ್ನೆನೇ ಇಲ್ಲ ಇದರಲ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನೇ ಆದರೂ ಅಷ್ಟೇ, ನಾನೇ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಕೆಟ್ಟದಾಗಿ ನಡ್ಕೊಳ್ಳೋದಾಗಲಿ ನನಗೂ ಶಿಕ್ಷೆ ಆಗಬೇಕು. ನಾನೇ ಇದ್ದರೂ ಸಹ, ನಾನೇ ಆ ಜಾಗದಲ್ಲಿದ್ದರೂ ನನಗೂ ಶಿಕ್ಷೆ ಆಗಬೇಕು. ನಾನೇನು ಹೊರತಾಗಿಲ್ಲ, ನಾನು ಸಹ ಅದಕ್ಕೆ ಅದರೊಳಗೆ ಇದ್ದೀನಿ. ಜೀವನದಲ್ಲಿರ್ತಕ್ಕಂಥ ಯಾರಿಗೆ ಇರ್ಬೋದು, ನಿಮ್ಗೆ ಹಕ್ಕಿದೆ, ಪ್ರಶ್ನೆ ಮಾಡಿ. ನಿಂದಿಸ್ತಕ್ಕಂಥ ಹಕ್ಕನ್ನು ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರೂ ಕೊಟ್ಟಿಲ್ಲ. ನಾನು ಅದಕ್ಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಪ್ರೇಮ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಒಂದು ಕಡೆಯಲ್ಲಿ ಕಮೆಂಟ್ ಮಾಡಿದವರು ಯಾರು ಅಂತೇಳಿ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಆದರೆ ಕುಟುಂಬದ ಒಳಗಿನವರೇ ಕಮೆಂಟ್ ಮಾಡಿದ್ರು ಎನ್ನುವಂಥ ಅಸಲಿ ಸತ್ಯ ಗೊತ್ತಾಗಿದೆ. ಈ ಆರೋಪಿ ಪತ್ತೆಗೆ ಪೊಲೀಸರು ಯಾವ ರೀತಿಯಾಗಿ ಈಗ ಬಲೆ ಬೀಸಿದ್ದಾರೆ ಅಂತೇಳಿ ಏನು ಕಳೆದ 1 ವಾರಗಳಿಂದಲೂ ಕೂಡ ಈ ಪ್ರಕರಣ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಶಾಸಕರ ಪತ್ನಿಗೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದಂತ ಹಿನ್ನೆಲೆಯಲ್ಲಿ ವರ್ಷ ಹರೀಶ್ ಗೌಡ ಎಂಬುವರು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು. ನನ್ನ ಮೇಲೆ ಅವಹೇಳನಕಾರಿಯಾಗಿ ಒಂದು ಪೋಸ್ಟ್ ಅನ್ನು ಮಾಡಿರುವಂತದ್ದು, ಇದರಲ್ಲಿ ಕೆಟ್ಟದಾಗಿ ಬಿಂಬಿಸಿದ್ದಾರೆ. ಹಂಗಾಗಿ ಇವರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿಸಿ ಇವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಕೂಲಂಕುಷವಾಗಿ ಎಲ್ಲ ಆಯಾಮಗಳಿಂದ ಕೂಡ ಪರಿಶೀಲನೆ ಮಾಡಿದ ನಂತರವಾಗಿ ಅವರ ಸಂಬಂಧಿ ಅಂದ್ರೆ ಶಾಸಕ ಹರೀಶ್ ಗೌಡ ಅವರ ಒಂದು ಭಾವನೆ ಈ ತರ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಎಂದು ಪೊಲೀಸ್ ಕ್ರೈಮ್ ಪ್ರಕರಣದಲ್ಲಿ ಕೂಡ ಪತ್ತೆಯಾಗಿರುವಂತದ್ದು. ಈಗ ಆತನ ಮೇಲೆ ಮುದ್ದಪ್ಪ ಏನಿದ್ದಾನೆ, ವಿಶ್ವೇಶ್ವರಯ್ಯ ಏನಿದ್ದಾರೆ, ಅವರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದಂತ ಹಿನ್ನೆಲೆಯಲ್ಲಿ ಆತನಿಗೆ ಈಗಾಗಲೇ ಪೊಲೀಸರು ಎಫ್ಐಆರ್ ನ ದಾಖಲೆ ಮಾಡಿ ಆತನ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಈಗ ಪ್ರಕರಣ ದಾಖಲಾಗ್ತಿದ್ದಂತೆ ಅವರ ಸಂಬಂಧಿಯಾದಂತಹ ಒಂದು ವಿಶ್ವೇಶ್ವರಯ್ಯನವರು ಇಲ್ಲಿಂದ ಒಂದು ನಾಪತ್ತೆಯಾಗಿದ್ದಾರೆ ಅಂತ ಒಂದು ಬರ್ತಾ ಇರುವಂತದ್ದು. ಅದನ್ನ
ಈಗ ಪೊಲೀಸರು ಕೂಡ ಆತನ ಬಂಧನಕ್ಕಾಗಿ ಪೊಲೀಸರು ಬೆಲೆ ಬೀಸ್ತಾ ಇರುವಂತದ್ದು. ಇನ್ನು ಅವರ ಕುಟುಂಬದ ಕಲಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತರ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿರುವಂತದ್ದು ಎಲ್ಲೋ ಒಂದ್ ಕಡೆ ಸಾಮಾಜಿಕವಾಗಿ ಒಂದು ಸಾರ್ವಜನಿಕರಿಗೆ ಎಲ್ಲೋ ಒಂದ್ ಕಡೆ ಆಕ್ರೋಶ ಉಂಟಾಗಿದೆ. ಒಂದು ಮಹಿಳೆಯನ್ನು ಕಾಡದ್ರೆ ಅವರ ಸಂಬಂಧಿಯೇ ಈ ತರ ಒಂದು ಅವಹೇಳನಕಾರಿ ಪೋಸ್ಟ್ ಹಾಕಿರುವಂತದ್ದು ಎಲ್ಲೋ ಒಂದ್ ಕಡೆ ಅವರ ಮಟ್ಟವನ್ನ ಅಂದ್ರೆ ಎತ್ತರ ಶಾಸಕರ ಪತ್ನಿಗೆ ಈ ತರ ಆದ್ರೆ ಸಾಮಾನ್ಯ ಜನಗಳ ಗತಿ ಏನು ಎಂಬುದು ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂತದ್ದು. ಸಂಪತ್. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.